ಫ್ರೆಂಡ್ಸ್, ವೆಲ್ಕಮ್ ಟು ದ ಸ್ಟಡಿ ಸುದೀಪ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ನ ಜೂನ್ ತಿಂಗಳ ಮುಂದಿನ ಭಾಗವನ್ನು ನೋಡೋಣ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡೋ ಮೂಲಕ ನಾವು ಅಪ್ಲೋಡ್ ಮಾಡೋ ವಿಡಿಯೋನು ಬೇಗ ನೋಟಿಫಿಕೇಷನ್ ಮುಖಾಂತರ ನೋಡಿಕೊಳ್ಳಿ. ಹಾಗಾದರೆ ಮೊದಲನೇದಾಗಿ ನೋಡೋಣ ಇವತ್ತಿನ ವಿಷಯ. 2024 ಪ್ರಧಾನಿ ನರೇಂದ್ರ ಮೋದಿ ಅವರ 3ನೇ ಅವಧಿಯ ಮಂತ್ರಿಮಂಡಲ. ಇತ್ತೀಚೆಗೆ ಪ್ರಧಾನಿ ಮೋದಿ ಅವರು 3ನೇ ಅವಧಿಗೆ ಪ್ರಧಾನಮಂತ್ರಿಯಾಗಿದ್ದಾರೆ ಅಂತ ಹೇಳ್ಬೋದು. ಇದು ವಿವರಣೆಯನ್ನು ಕೊಟ್ಟಿದ್ದಾರೆ. 2024 ಜೂನ್ 9ರಂದು ಸಂಜೆ 7:15ಕ್ಕೆ ಪ್ರಧಾನಿ ಮೋದಿಯವರು 3ನೇ ಬಾರಿಗೆ ಭಾರತ ಪ್ರಧಾನಿಯಾಗಿ ರಾಷ್ಟ್ರಪತಿಗಳಿಂದ ಪ್ರಮಾಣವಚನ ಸ್ವೀಕರಿಸಿದರು. ಯಾರು? ಪ್ರಧಾನಮಂತ್ರಿ ಅವರು ರಾಷ್ಟ್ರಪತಿಗಳಿಂದ ಈ ಪ್ರಮಾಣ ವಚನವನ್ನು ಸ್ವೀಕರಿಸುತ್ತಾರೆ ಅಂತ ಹೇಳ್ಬೋದು. ಮೋದಿಯವರ ಮಂತ್ರಿಮಂಡಲದ ಒಟ್ಟು 71 ಮಂತ್ರಿಗಳು ಭಾರತದ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಅವರಿಂದ ಪ್ರಮಾಣವಚನ ಸ್ವೀಕರಿಸಿದ್ದಾರೆ ಎಂದು ಹೇಳ್ಬೋದು. ಭಾರತ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಅದೇ ರೀತಿಯಾಗಿ ಪ್ರಧಾನಮಂತ್ರಿ ಸೇರಿ ಒಟ್ಟು 72 ಮಂದಿಗೆ ಮಂತ್ರಿಮಂಡಲ ರಚನೆ ಆಯಿತು ಅಂತ ಹೇಳ್ಬೋದು. ಇತ್ತೀಚೆಗೆ ಪ್ರಧಾನಮಂತ್ರಿ ಯಾರಪ್ಪ ಅಂತಂದರೆ ನರೇಂದ್ರ ಮೋದಿ. ಸಂಪುಟ ದರ್ಜೆ ಸಚಿವ ಯಾರಪ್ಪ ಅಂತಂದರೆ 30 ಜನ ಇದ್ದಾರೆ ಅಂತ. ರಾಜ್ಯ ಮಂತ್ರಿಗಳು ಎಷ್ಟು ಜನ ಅಂದರೆ 5 ಜನ. ರಾಜ್ಯ ಮಂತ್ರಿಗಳು 36. ಇದು ಸ್ವತಂತ್ರ ನಿರ್ವಹಣೆ ರಾಜ್ಯ ಮಂತ್ರಿಗಳು 5 ಜನ ಇದ್ದಾರೆ ಅಂತ ಹೇಳ್ಬೋದು. ಇವರ ಬಗ್ಗೆ ಕೊಟ್ಟಿದ್ದಾರೆ, ಇವರಿಗೆ ನೋಡಿಕೊಳ್ಳಿ ಫ್ರೆಂಡ್ಸ್. ಎಲ್ಲರಿಗೂ ಸಂಪುಟ ದರ್ಜೆಯ ಸಚಿವರುಗಳು 30 ಜನ ಇದ್ದಾರೆ. ಅದೇ ರೀತಿಯಾಗಿ ರಾಜ್ಯ ಮಂತ್ರಿಗಳು 36 ಜನ ಇದ್ದಾರೆ, ನೋಡಿಕೊಳ್ಳಿ ಒಂದು ಸಲ. ಮಂತ್ರಿಮಂಡಲದ ಗಾತ್ರದ ಬಗ್ಗೆ ನೋಡೋಣ. ಇದು ಸಂವಿಧಾನದ 91ನೇ ತಿದ್ದುಪಡಿ ಕಾಯ್ದೆ 2003ರಲ್ಲಿ ಮಂತ್ರಿಮಂಡಲದ ಗಾತ್ರವನ್ನು ನಿಗದಿಪಡಿಸಲಾಗಿದೆ. ಯಾವಾಗ? 2003ರಾಗ. ಈ ಕೇಂದ್ರ ಮಂತ್ರಿಮಂಡಲ ಪ್ರಧಾನಮಂತ್ರಿಗೂ ಸೇರಿದಂತೆ ಲೋಕಸಭೆಯ ಒಟ್ಟು ಸ್ಥಾನಗಳ 15%ರಷ್ಟು ಮೀರುವಂತಿಲ್ಲ ಅಂತ ಹೇಳ್ಬೋದು. ಅಂದರೆ 15%ರಷ್ಟು ಈ ಲೋಕಸಭೆಯಲ್ಲಿ ಮಂತ್ರಿಮಂಡಲ ಮೀರುವಂತಿಲ್ಲ, ಪ್ರಧಾನಮಂತ್ರಿಗಳನ್ನು ಒಳಗೊಂಡು. ಅದೇ ರೀತಿಯಾಗಿ ರಾಜ್ಯದಲ್ಲಿ ರಾಜ್ಯ ಮಂತ್ರಿಮಂಡಲವು ಕೂಡ ಮುಖ್ಯಮಂತ್ರಿಗಳನ್ನು ಒಳಗೊಂಡಂತೆ ಆ ರಾಜ್ಯದ ವಿಧಾನಸಭೆಯ ಒಟ್ಟು ಸ್ಥಾನಗಳಲ್ಲಿ 15%ರಷ್ಟು ಮೀರುವಂತಿಲ್ಲ ಅಂತ ಹೇಳ್ಬೋದು. ಇಲ್ಲಿ ರಾಜ್ಯದಲ್ಲಿ ಕೂಡ ಮಂತ್ರಿಗಳನ್ನು ಒಳಗೊಂಡು 15%ರಷ್ಟು ಒಳಗೊಂಡಿರಬೇಕು. ಆದರೆ ರಾಜ್ಯದ ಮಂತ್ರಿ ಮಂಡಲವು ಮುಖ್ಯಮಂತ್ರಿಗಳನ್ನು ಸೇರಿದಂತೆ 12%ಗಿಂತ ಕಡಿಮೆ ಇರುವಂತಿಲ್ಲ ಅಂತ ಹೇಳ್ಬೋದು. ಇದು 12%ಗಿಂತ ಕಡಿಮೆ ಇರುವಂತಿಲ್ಲ ಅಂತೆ ರಾಜ್ಯದ ಮಂತ್ರಿಯನ್ನು ಸೇರಿದಾಗ, ಮುಖ್ಯಮಂತ್ರಿಯನ್ನು ಸೇರಿದಾಗ. ಅದೇ ರೀತಿ ಮುಂದೆ ನೋಡೋದಾದರೆ 2024 ಚುನಾವಣೆಗೆ ಸಂಬಂಧಿಸಿದ ವಿಶೇಷತೆಗಳ ಬಗ್ಗೆ ಕೊಟ್ಟಿದ್ದಾರೆ. ಸ್ವಲ್ಪ ಮಾಹಿತಿಯನ್ನು ನೋಡೋಣ. 40 ವರ್ಷಗಳ ನಂತರ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಮೊದಲ ಹೆಸರು ಅಲಹಾಬಾದ್ ಅಂತಿತ್ತು. ಅದರಲ್ಲಿ ಲೋಕಸಭಾ ಕ್ಷೇತ್ರವನ್ನು ಕಾಂಗ್ರೆಸ್ ಪಕ್ಷ ತನ್ನದಾಗಿಸಿಕೊಂಡಿದೆ. ಈ ವರ್ಷ 2024ರಲ್ಲಿ ಕಾಂಗ್ರೆಸ್ ಪಕ್ಷ ಈ ಪ್ರಯಾಗ್ರಾಜನ್ನು ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದಿದೆ ಅಂತ ಹೇಳ್ಬೋದು. ಅಮಿತಾಬ್ ಬಚ್ಚನ್ ಅವರು ಕೊನೆಯದಾಗಿ 1984ರಲ್ಲಿ ಗೆದ್ದಿದ್ದರು. 2024ರಲ್ಲಿ ಚುನಾವಣೆ ಕಾಂಗ್ರೆಸ್ನ ಉಜ್ವಲ್ ರಮಣೀಯ ಸಿಂಗ್ ಅವರು ತಮ್ಮ ಸಮೀಪದ ಪ್ರತಿಸ್ಪರ್ಧಿಯಾಗಿರುವ BJP ಅಭ್ಯರ್ಥಿಯಾಗಿರುವ ನೀರಜ್ ತ್ರಿಪಾಠಿ ಅವರನ್ನು 58,795 ಮತಗಳಿಂದ ಸೋಲಿಸಿದ್ದಾರೆ ಅಂತ ಹೇಳ್ಬೋದು. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ. ಅದೇ ರೀತಿಯಾಗಿ BJPಗೆ ಕೈತಪ್ಪಿದ ಶ್ರೀರಾಮ್ ಮಂದಿರದಲ್ಲಿರುವ ಉತ್ತರ ಪ್ರದೇಶದ ಫೈಜಾಬಾದ್ ಲೋಕಸಭಾ ಕ್ಷೇತ್ರ, ಅಲ್ಲಿ ಕೂಡ ಕಾಂಗ್ರೆಸ್ ಜಯಗಳಿಸಿದೆ ಅಂತ ಹೇಳ್ಬೋದು. ಅಯೋಧ್ಯೆಯಲ್ಲಿ ಶ್ರೀರಾಮ್ ಮಂದಿರದಲ್ಲಿರುವ ಫೈಜಾಬಾದ್ ಲೋಕಸಭಾ ಕ್ಷೇತ್ರವನ್ನು ಕಾಂಗ್ರೆಸ್ ಪಕ್ಷದಿಂದ ಇದು ಸಮಾಜವಾದಿ ಪಕ್ಷದ ಅವಧೇಶ್ ಪ್ರಸಾದ್ ರವರು BJP ಅಭ್ಯರ್ಥಿ ಲಾಲು ಸಿಂಗ್ ಅವರನ್ನು ಸುಮಾರು 54,000 ಮತಗಳಿಂದ ಸೋಲಿಸಿದ್ದಾರೆ ಅಂತರದಿಂದ. ಅದೇ ರೀತಿಯಾಗಿ 2009 ನಂತರ ಗುಜರಾತ್ನಲ್ಲಿ ಲೋಕಸಭಾ ಸ್ಥಾನ ಗೆದ್ದ ಕಾಂಗ್ರೆಸ್. ಇತ್ತೀಚೆಗೆ ಗುಜರಾತ್ನಲ್ಲೂ ಕೂಡ ಕಾಂಗ್ರೆಸ್ ಗೆಲುವು ಕಂಡಿದೆ. ಕಾಂಗ್ರೆಸ್ ಪಕ್ಷವು ಒಂದು ಸ್ಥಾನವನ್ನು ಪಡೆಯಲು ವಿಫಲವಾದ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಕೊಟ್ಟಿದ್ದಾರೆ. BJP ಪಕ್ಷ ಒಂದು ಸ್ಥಾನವನ್ನು ಪಡೆಯಲು ವಿಫಲವಾದ ರಾಜ್ಯ ಯಾವುದಪ್ಪ ಅಂತಂದರೆ ತಮಿಳುನಾಡು. ತಮಿಳುನಾಡಿನಲ್ಲಿ ಒಂದು ಪಕ್ಷವು ಕೂಡ BJP ಗೆದ್ದಿಲ್ಲ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ದೆಹಲಿ ಎಲ್ಲ 7 ಸ್ಥಾನಗಳನ್ನು ಗೆದ್ದ BJP. ದೆಹಲಿಯಲ್ಲಿ 7 ಸ್ಥಾನಗಳನ್ನು ಅಂದರೆ ಸಂಪೂರ್ಣವಾಗಿ ಈ BJPನೇ ಗೆದ್ದುಕೊಂಡಿದೆ ಎಲ್ಲ ಕ್ಷೇತ್ರವನ್ನು. ಅದೇ ರೀತಿಯಾಗಿ 18ನೇ ಲೋಕಸಭೆಗೆ ಆಯ್ಕೆಯಾದ ಸದಸ್ಯರ ಪಟ್ಟಿಯನ್ನು ರಾಷ್ಟ್ರಪತಿಗಳಿಗೆ ಸಲ್ಲಿಸಿದ ಕೇಂದ್ರ ಚುನಾವಣಾ ಆಯೋಗ. ಏನು ಮಾಡಿತು ಅಂದರೆ ಈ ಕೇಂದ್ರ ಚುನಾವಣಾ ಆಯೋಗ
ಯಾರ್ಯಾರು ಗೆದ್ದಿರ್ತಾರೆ ಲೋಕಸಭೆಯಲ್ಲಿ ಆಯ್ಕೆಯಾದ ಸದಸ್ಯರ ಅವರ ವಿವರವನ್ನು ಈ ರಾಷ್ಟ್ರಪತಿಯವರಿಗೆ ನೀಡಿದ್ದಾರೆ. ಇದರ ಬಗ್ಗೆ ನೋಡಿಕೊಳ್ಳಿ ಫ್ರೆಂಡ್ಸ್, ಪಾಸ್ ಮಾಡಿಕೊಂಡು ಸ್ಕ್ರೀನ್ಶಾಟ್ ತೊಗೊಳ್ಳಿಲ್ಲ ಅಂದರೆ. ಅತಿ ಹೆಚ್ಚು ನೋಟ ಚಲಾವಣೆ ಗೊಂಡ ಕ್ಷೇತ್ರ ಯಾವುದಪ್ಪ ಅಂತಂದರೆ ಮಧ್ಯಪ್ರದೇಶದ ಇಂದೋರ್ ಕ್ಷೇತ್ರ. 18ನೇ ಲೋಕಸಭೆಗೆ ಆಯ್ಕೆಯಾದ ಅತಿ ಚಿಕ್ಕ ವಯಸ್ಸಿನ ಸದಸ್ಯ ಯಾರಪ್ಪ ಅಂತಂದರೆ ಪುಷ್ಟೇಂದ್ರ ಸರೋಜ್. ಈ ಪುಷ್ಟೇಂದ್ರ ಸರೋಜ್ ಅವರು ಅತಿ ಚಿಕ್ಕ ವಯಸ್ಸಿನ ಸದಸ್ಯ ಆಗಿದ್ದಾರೆ. ಅತಿ ಕಿರಿಯ ಅಂದರೆ 18ನೇ ಲೋಕಸಭೆಗೆ ಅತಿ ಕಿರಿಯ ವಯಸ್ಸಿನ ಮಹಿಳಾ ಸದಸ್ಯ ಯಾರಪ್ಪ ಅಂತಂದರೆ ಶಾಂಭವಿ ಚೌಧರಿ. ಇವರು ಬಿಹಾರದ ಕ್ಷೇತ್ರದವರಾಗಿದ್ದಾರೆ ಅಂತ ಹೇಳ್ಬೋದು. ಅತಿ ಹಿರಿಯ ವಯಸ್ಸಿನ ಅಭ್ಯರ್ಥಿ ಯಾರಪ್ಪ ಅಂತಂದರೆ ತಮಿಳುನಾಡಿನ DMKಯ TR ಬಾಲು. ಅದೇ ರೀತಿಯಾಗಿ ಇಂದಿರಾ ಗಾಂಧಿಯನ್ನು ಕೊಂದ ಅಂಗರಕ್ಷಕ ಬಿನತ್ ಸಿಂಗ್ ರವರ ಮಗ ಪಂಜಾಬ್ನಲ್ಲಿ ಆಯ್ಕೆಯಾಗಿದ್ದಾರೆ. ಅಂದರೆ ಫರೀದ್ ಕೋಟ ಲೋಕಸಭಾ ಕ್ಷೇತ್ರದಿಂದ ಸರ್ಬಜಿತ್ ಸಿಂಗ್ ಖಾಲ್ಸಾ ಸ್ವತಂತ್ರ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದಾರೆ. ಅಂದರೆ ಇಂಡಿಪೆಂಡೆಂಟ್ ಅಭ್ಯರ್ಥಿಯಾಗಿ ಈ ಸರ್ಬಜಿತ್ ಸಿಂಗ್ ಅವರು ಆಯ್ಕೆಯಾಗಿದ್ದಾರೆ ಅಂತ ಹೇಳ್ಬೋದು. ಇವರು 1984ರಲ್ಲಿ ಇಂದಿರಾ ಗಾಂಧಿ ಅವರನ್ನು ಹತ್ಯೆ ಮಾಡಿದ ಅಂಗರಕ್ಷಕನ ಬಿನತ್ ಸಿಂಗ್ ಅವರ ಮಗರಾಗಿದ್ದಾರೆ ಅಂತ ಹೇಳ್ಬೋದು. ಯಾರು? ಸರ್ಬಜಿತ್ ಸಿಂಗ್. ಅದೇ ರೀತಿಯಾಗಿ 400ಕ್ಕಿಂತ ಹೆಚ್ಚು ಸ್ಥಾನ ಪಡೆಯಲು ನಿರೀಕ್ಷಿಸಿದ BJP 240 ಸ್ಥಾನಗಳನ್ನು ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಿಂದ ಕಿರಿಯ ವಯಸ್ಸಿನ ಸಂಸದರು ಯಾರಪ್ಪ ಅಂತಂದರೆ ಮೊದಲನೇದಾಗಿ ಸಾಗರ್ ಖಂಡ್ರೆ. ಅದೇ ರೀತಿಯಾಗಿ ಎರಡನೇದು ಪ್ರಿಯಾಂಕಾ ಜಾರಕಿಹೊಳಿ ಆಗಿದ್ದಾರೆ. ಇವರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದವರಾಗಿದ್ದಾರೆ. ಇವರು ಸಾಗರ್ ಖಂಡ್ರೆ ಅವರು ಬೀದರ್ ಲೋಕಸಭಾ ಕ್ಷೇತ್ರದ ಸ್ಪರ್ಧೆಯಾಗಿದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಜಗತ್ತಿನ ಎತ್ತರದ ಮತದಾನ ಕೇಂದ್ರ ತಾಸಿಗಂಗ್. ಹಿಮಾಲಯದ ಪರ್ವತ ಶ್ರೇಣಿಯ 15,756 ಅಡಿ ಎತ್ತರದಲ್ಲಿರುವ ಹಿಮಚಾದ್ರಿ ಪುಟ್ಟ ಹಳ್ಳಿ ತಾಸಿಗಾಂಗ್ ಜಗತ್ತಿನಲ್ಲಿ ಅತಿ ಎತ್ತರ ಮತದಾನ ಕ್ಷೇತ್ರವೆಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಅಂತ ಹೇಳ್ಬೋದು. ಇದು ಕೊನೆ ಹಂತದ ಲೋಕಸಭೆ ಚುನಾವಣೆಯ ಈ ಮತಗಟ್ಟೆ ಜರುಗಿತು. ಅಂದರೆ ಕೊನೆಯದಾಗಿ ಮತಗಟ್ಟೆ ನಡೆದದ್ದು ತಾಸಿಗಂಗ್ ನಗರದಲ್ಲಿ. ತಾಸಿಗಂಗ್ ಮತಗಟ್ಟೆಯ 62 ಮತದಾರರಿಗೆ ಸೇವೆ ಸಲ್ಲಿಸುತ್ತಿರುವ ತಾಸಿಗಂಗ್ನಲ್ಲಿರುವ ಮತದಾನ ಕೇಂದ್ರವನ್ನು ಮಾದರಿ ಮತಗಟ್ಟೆಯನ್ನಾಗಿ ಮಾಡಲಾಗಿದೆ ಅಂತ ಹೇಳ್ಬೋದು. ಹಿಮಾಚಲ ಪ್ರದೇಶದ ಮಂಡಿ ಲೋಕಸಭೆ ಕ್ಷೇತ್ರದ ಮತಗಟ್ಟೆಯಾಗಿರುವ ತಾಸಿಗಂಗ್ ಆಗಿದೆ. ಇದರ ಬಗ್ಗೆ ನೋಡಿಕೊಳ್ಳಿ. ಅದೇ ರೀತಿಯಾಗಿ ಅವಿರೋಧವಾಗಿ ಆಯ್ಕೆಯಾದ ಅಭ್ಯರ್ಥಿ ಯಾರಪ್ಪ ಅಂತಂದರೆ ಗುಜರಾತ್ನ ಸೂರತ್ನಲ್ಲಿ ಮುಖೇಶ್ ದಲಾಲ್. ಇವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಲೋಕಸಭೆ ಕ್ಷೇತ್ರಕ್ಕೆ. ಅದೇ ರೀತಿಯಾಗಿ ಸ್ವಲ್ಪ ಲೋಕಸಭೆಗೆ ಸಂಬಂಧಿಸಿದ ಮಾಹಿತಿಗಳು ಇದ್ದಾವೆ. ಮ್ಯಾಜಿಕ್ ನಂಬರ್ 272, ಒಟ್ಟು ಸ್ಥಾನಗಳು 543, ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರಗಳು 84, ಪರಿಶಿಷ್ಟ ಪಂಗಡ ಮೀಸಲು ಕ್ಷೇತ್ರಗಳು ಎಷ್ಟಂದರೆ 47. ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಒಳಗೊಂಡಿರುವ ರಾಜ್ಯ ಯಾವುದಪ್ಪ ಅಂತಂದರೆ ಉತ್ತರ ಪ್ರದೇಶ. ಇದು 80 ಕ್ಷೇತ್ರಗಳನ್ನು ಒಳಗೊಂಡಿದೆ. ಯಾವುದು? ಉತ್ತರ ಪ್ರದೇಶ. ದೊಡ್ಡ ರಾಜ್ಯಗಳು 3 ರಾಜ್ಯಗಳನ್ನು ಹೊರತುಪಡಿಸಿ ಮತ್ತು ರಾಷ್ಟ್ರೀಯ ರಾಜಧಾನಿ ದೆಹಲಿ, ಜಮ್ಮು ಕಾಶ್ಮೀರ ಅಭ್ಯರ್ಥಿಗಳು ಅಂದರೆ 95 ಲಕ್ಷ ರೂಪಾಯಿಯನ್ನು ಕೊಡಬೇಕು. ಅಂದರೆ ಲೋಕಸಭೆಗೆ ಸ್ಪರ್ಧಿಸುವ ಪ್ರತಿ ಅಭ್ಯರ್ಥಿಗಳು ಗರಿಷ್ಠ ಚುನಾವಣೆ ವೆಚ್ಚ ಎಷ್ಟು ಮಾಡ್ಬೇಕಂತಂದರೆ ಈ ದೊಡ್ಡ ರಾಜ್ಯಗಳಿಗೆ 95 ಲಕ್ಷ ರೂಪಾಯಿ, ಚಿಕ್ಕ ರಾಜ್ಯಗಳಿಗೆ 75 ಲಕ್ಷ ರೂಪಾಯಿ ಅವರು ವೆಚ್ಚವನ್ನು ಮಾಡಬೇಕಾಗುತ್ತದೆ. ಅದೇ ರೀತಿಯಾಗಿ ಲೋಕಸಭಾ ಅಭ್ಯರ್ಥಿಗಳ ಠೇವಣಿ ಹಣ ಅಂದರೆ ಕೇಂದ್ರ ಚುನಾವಣಾ ಆಯೋಗಕ್ಕೆ ಈ ಸ್ಪರ್ಧೆ ಮಾಡೋ ಸ್ಪರ್ಧಿಗಳು ಹಣವನ್ನು ಮೀಸಲು ಕೊಡಬೇಕಾಗುತ್ತದೆ. ಆ ಠೇವಣಿ ಹಣ ಎಷ್ಟಪ್ಪ ಅಂತಂದರೆ ಸಾಮಾನ್ಯ ಅಭ್ಯರ್ಥಿಗೆ 25,000, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 12,500 ಅಂತ ಹೇಳ್ಬೋದು. ಠೇವಣಿ ಕೊಳ್ಳುವುದು ಯಾವ ರೀತಿ ಅಂದ್ರೆ ಒಬ್ಬ ಅಭ್ಯರ್ಥಿ ಚಲಾವಣೆ ಆದ ಮೌಲ್ಯಯುತ ಮತಗಳಲ್ಲಿ 6% ಕಡಿಮೆ ಮತಗಳನ್ನು ಪಡೆದರೆ ಆ ಅಭ್ಯರ್ಥಿ ಠೇವಣಿಯನ್ನು ಹಣವನ್ನು ಕಳೆದುಕೊಳ್ಳುತ್ತಾನೆ ಅಂತ ಹೇಳ್ಬೋದು. ಚುನಾವಣಾ ಪ್ರಚಾರದ ಅವಧಿ ಬಹಿರಂಗ ಪ್ರಚಾರ 14 ದಿನಗಳು ಮಾತ್ರ. ಬಹಿರಂಗ ಪ್ರಚಾರ ನಿರ್ವಹಿಸುವುದು ಯಾವಪ್ಪ ಅಂತಂದರೆ ಮತದಾನ ಮುಕ್ತಾಯದ ನಿಗದಿತ ಅವಧಿಗಿಂತ 48 ಗಂಟೆಗಳನ್ನು ಮೊದಲು, ಅಂದರೆ 2 ದಿನ. ಬಹಿರಂಗ ಪ್ರಚಾರವನ್ನು ನಿಲ್ಲಿಸುವುದು 2 ದಿನ ಮುಂಚೆಗೆ ನಿಲ್ಲಿಸಬೇಕು, ಈಗ ಎಲೆಕ್ಷನ್ ಮುಂಚೆ. ಕೇಂದ್ರ ಚುನಾವಣೆಗಳು ಬಳಸಿದ ಆ್ಯಪ್ಗಳು ಕೊಟ್ಟಿದ್ದಾರೆ, ನೋಡಿಕೊಳ್ಳಿ. ಆ್ಯಪ್ ಕೇಳುತ್ತಾರೆ ಅಂದರೆ ಎನ್ಕೌಂಟರ್ ಪೋರ್ಟಲ್
ಚುನಾವಣಾ ಅಧಿಕಾರಿಗಳಿಗೆ ಇದು ಸಂಬಂಧಿಸಿದೆ. BLO ಆ್ಯಪ್, ಇದು ಗರಡ್ ಆ್ಯಪ್ ಅಂತ ಕರೀತಾರೆ. ಇದು BLOಗಳಿಗಾಗಿ ಮತಗಟ್ಟೆ ಅಧಿಕಾರಿಗಳಿಗೆ ನೀಡಲಾಗಿದೆ. ಏರೋನೆಟ್, ಚುನಾವಣಾ ಅಧಿಕಾರಿಗಳಿಗೆ ವೆಬ್ ಆಧಾರಿತ ವ್ಯವಸ್ಥೆಯನ್ನು ನೀಡಲಿದೆ. ರಾಷ್ಟ್ರೀಯ ಕುಂದುಕೊರತೆ ಸೇವಾ ಪೋರ್ಟಲ್, ಮತದಾರರು, ನಾಗರಿಕರು ಮತ್ತು ಮಾಧ್ಯಮದವರಿಗೆ ದೂರು ಪರಿಹಾರ ಒದಗಿಸುವುದು ಇದರ ಉದ್ದೇಶವಾಗಿದೆ. CV ವಿಜಿಲ್ ಆ್ಯಪ್, ಮಾದರಿ ನೀತಿ ಸಂಹಿತೆ ಉಲ್ಲಂಘನೆಯ ಪ್ರಕರಣಗಳನ್ನು ದಾಖಲಿಸುವುದು ಈ CV ವಿಜಿಲ್ ಆ್ಯಪದ ಉದ್ದೇಶವಾಗಿದೆ ಅಂತ ಹೇಳ್ಬೋದು ನಾವು. ಅದೇ ರೀತಿಯಾಗಿ ಸುವಿಧಾ ಪೋರ್ಟಲ್, ಇದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವುದರ ಆಗಿದೆ ಅಂತ ಹೇಳ್ಬೋದು. ಅದು ಸುವಿಧಾ ಪೋರ್ಟಲ್. ಅದೇ ರೀತಿಯಾಗಿ ಅರುಣಾಚಲ ಪ್ರದೇಶ, ಸಿಕ್ಕಿಂ, ಆಂಧ್ರ ಪ್ರದೇಶ ಮತ್ತು ಒಡಿಶಾ ರಾಜ್ಯಗಳಲ್ಲಿ ವಿಧಾನಸಭೆ ಚುನಾವಣೆ ಆಗಿವೆ ಇತ್ತೀಚೆಗೆ. ಕೇಂದ್ರ ಚುನಾವಣಾ ಆಯೋಗವು 18ನೇ ಲೋಕಸಭಾ ಚುನಾವಣೆಯೊಂದಿಗೆ 4 ರಾಜ್ಯಗಳಾದ ಆಂಧ್ರ ಪ್ರದೇಶ, ಸಿಕ್ಕಿಂ, ಅರುಣಾಚಲ ಪ್ರದೇಶ, ಒಡಿಶಾ ಬಗ್ಗೆ ಈ ವಿಧಾನಸಭಾ ಚುನಾವಣೆಯನ್ನು ನಡೆಸಿದೆ ಅಂತ ಹೇಳ್ಬೋದು. ಈ ಆಂಧ್ರ ಪ್ರದೇಶ ವಿಧಾನಸಭೆ ಮತ್ತು ಸಿಕ್ಕಿಂ ವಿಧಾನಸಭೆ, ಅರುಣಾಚಲ ಪ್ರದೇಶ ವಿಧಾನಸಭೆಗಳ ಬಗ್ಗೆ, ಒಡಿಶಾ ಚುನಾವಣೆ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡಿಕೊಳ್ಳಿ ಫ್ರೆಂಡ್ಸ್, ಇದನ್ನು ಪಾಸ್ ಮಾಡಿಕೊಂಡು. 2024ರ 4 ರಾಜ್ಯಗಳ ವಿಧಾನಸಭೆಯ ಚುನಾವಣಾ ಫಲಿತಾಂಶ. ಅರುಣಾಚಲ ಪ್ರದೇಶದಲ್ಲಿ 46 ಸೀಟುಗಳನ್ನು ಗೆಲ್ಲುವ ಮೂಲಕ BJP ಗೆದ್ದಿದೆ. ಒಡಿಶಾದಲ್ಲಿ ಕೂಡ BJP 78 ಸೀಟು. ಸಿಕ್ಕಿಂ ವಿಧಾನಸಭೆಯಲ್ಲಿ 31, ಇದು SKM ಗೆದ್ದಿದೆ. ಆಂಧ್ರ ಪ್ರದೇಶ ವಿಧಾನಸಭೆಯಲ್ಲಿ TDP 131 ಗೆದ್ದಿದೆ. ಮುಂದೆ ನೋಡೋದಾದರೆ, ಸ್ಪೇಸ್ ಎಕ್ಸ್ನಿಂದ ವಿಶ್ವದ ಅತಿದೊಡ್ಡ ಮತ್ತು ಶಕ್ತಿಶಾಲಿ ರಾಕೆಟ್ ಯಶಸ್ವಿಯಾಗಿ ಇತ್ತೀಚೆಗೆ ಉಡಾವಣೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಸ್ಪೇಸ್ ಎಕ್ಸ್ನಲ್ಲಿ ಇದು ಮೆಗಾ ಸ್ಟಾರ್ಶಿಪ್ ರಾಕೆಟ್ 2024 ಜೂನ್ 6ರಂದು ಮೊದಲ ಪರೀಕ್ಷಾ ಹಾರಾಟವನ್ನು ಪೂರ್ಣಗೊಳಿಸಿದ್ದಾರೆ. ಅಮೆರಿಕದ ಟೆಕ್ಸಾಸ್ನಿಂದ ಉಡಾವಣೆಗೊಂಡ ಬಳಿಕ ಸ್ಫೋಟಗೊಳ್ಳದೆ ಭೂಮಿಗೆ ಮರಳುತ್ತಿದ್ದು, ನಂತರ 3 ಪರೀಕ್ಷಾತ್ಮಕ ಹಾರಾಟಗಳನ್ನು ರಾಕೆಟ್ ಉಡಾವಣೆ ಮತ್ತು ಬಾಹ್ಯಾಕಾಶ ನೌಕೆಯಲ್ಲಿ ಕೊನೆಯಾಗಿತ್ತು. ಆದರೆ ಈ ಬಾರಿ 2 ನಿಯಂತ್ರಕ ಶೈಲಿಯ ಮೂಲಕ ನಭಕ್ಕೆ ಚಿಮ್ಮುವ ಯಶಸ್ವಿಯಾಗಿದೆ. ಅಂದರೆ 2ನೇ ಬಾರಿ ಯಶಸ್ವಿಯಾಗಿ ಉಡಾವಣೆ ಆಗಿದೆ ಅಂತ ಹೇಳ್ಬೋದು. ವಿಶ್ವದ ಅತಿದೊಡ್ಡ ಮತ್ತು ಅತ್ಯಂತ ಶಕ್ತಿಶಾಲಿ ರಾಕೆಟ್ ಸುಮಾರು 400 ಅಡಿ ಎತ್ತರಕ್ಕೆ ಖಾಲಿಯಾಗಿ ಸಾಗಿದೆ. ಇದು ಮೆಕ್ಸಿಕೋ ಕೊಲ್ಲಿಯಿಂದ ಏರಿ ಹಿಂದೂ ಮಹಾಸಾಗರದ ಪೂರ್ವಕ್ಕೆ ಸಾಗಿತ್ತು ಅಂತ ಹೇಳ್ಬೋದು. ಅದು ಸ್ಪೇಸ್ ಎಕ್ಸ್ನಿಂದ ಇತ್ತೀಚೆಗೆ ವಿಶ್ವದ ಅತಿದೊಡ್ಡ ಶಕ್ತಿಶಾಲಿ ರಾಕೆಟನ್ನು ಉಡಾವಣೆ ಮಾಡಿದ್ದಾರೆ. ಅದೇ ರೀತಿಯಾಗಿ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ನೂತನ ಅಧ್ಯಕ್ಷರಾಗಿ ನಿಸಾರ್ ಅಹಮದ್ ಅವರು ಆಯ್ಕೆಯಾಗಿದ್ದಾರೆ ಅಂತ ಹೇಳ್ಬೋದು. ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ನೂತನ ಅಧ್ಯಕ್ಷರಾಗಿ ನಿಸಾರ್ ಅಹಮದ್ ಅವರನ್ನು ನೇಮಕ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಮಾಜಿ ಮುಖ್ಯಮಂತ್ರಿಯಾಗಿರುವ ಯಡಿಯೂರಪ್ಪನವರಿಗೆ ಕೆಂಗಲ್ ಹನುಮಂತ ಅಯ್ಯ ಪ್ರಶಸ್ತಿಯನ್ನು ನೀಡಲಾಗಿದೆ. ಕನ್ನಡ ಸಾಹಿತ್ಯದ ಪರಿಷತ್ನಿಂದ ಕೊಡಮಾಡುವ 2023ನೇ ಸಾಲಿನ ಕೆಂಗಲ್ ಹನುಮಂತ ಪ್ರಶಸ್ತಿ, ಅಂದರೆ 2023ನೇ ಸಾಲಿಂದ ಆದಿದ್ದು ನೋಡಿಕೊಳ್ಳಿ. ಕನ್ನಡ ಮಾಜಿ ಮುಖ್ಯಮಂತ್ರಿಯಾಗಿರುವ BS ಯಡಿಯೂರಪ್ಪನವರಿಗೆ ಇದು ಕೊಡಲಾಗಿದೆ ಅಂತ ಹೇಳ್ಬೋದು. ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಯಾರಪ್ಪ ಅಂತಂದರೆ ಮಹೇಶ್ ಜೋಶಿ ಅವರು ಇದ್ದಾರೆ. ಅವರ ಅಧ್ಯಕ್ಷತೆಯಲ್ಲಿ ನಡೆದ ಪ್ರಶಸ್ತಿ ಆಯ್ಕೆಯಲ್ಲಿ ಈ BS ಯಡಿಯೂರಪ್ಪನವರಿಗೆ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಅದೇ ರೀತಿಯಾಗಿ ಏಷ್ಯನ್ ಚಾಂಪಿಯನ್ಶಿಪ್ನಲ್ಲಿ ಚಾರಿತ್ರಿಕ ಸಾಧನೆ ಯಾರು? ದೀಪಾ ಕರ್ಮಾಂಕರ್. 2024ರ ಏಷ್ಯನ್ ಮಹಿಳಾ ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ಸ್ ಚಾಂಪಿಯನ್ಶಿಪ್ಗಳು ಮತ್ತು 2024ರ ಮೇ 24ರಿಂದ ಮೇ 28ರವರೆಗೆ ಉಜ್ಬೇಕಿಸ್ತಾನದಲ್ಲಿ ತಾಷ್ಕೆಂಟ್ನಲ್ಲಿ ನಡೆದವು. ಉಜ್ಬೇಕಿಸ್ತಾನದ ತಾಷ್ಕೆಂಟ್ನಲ್ಲಿ 2024ರ ಏಷ್ಯನ್ ಮಹಿಳಾ ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ಸ್ ಚಾಂಪಿಯನ್ಶಿಪ್ ನಡೆದವು ಅಂತ ಹೇಳ್ಬೋದು. ಭಾರತದ ಜಿಮ್ನಾಸ್ಟಿಕ್ ಆಗಿರುವ ದೀಪಾ ಕರ್ಮಾಂಕರ್, ದೀಪಾ ಕರ್ಮಾಂಕರ್ ಅವರು ಜಿಮ್ನಾಸ್ಟಿಕ್ ಆಗಿದ್ದಾರೆ ಅಂತ ಹೇಳ್ಬೋದು. ಕ್ರೀಡಾಪಟು ಯಾರಪ್ಪ ಅಂತ ಹೇಳ್ಬೋದು. ಇವರು ಏಷ್ಯನ್ ಸೀನಿಯರ್ ಜಿಮ್ನಾಸ್ಟಿಕ್ ಚಾಂಪಿಯನ್ಶಿಪ್ನಲ್ಲಿ ಮಹಿಳೆಯರ ವಾಲ್ಟ್ ವಿಭಾಗದಲ್ಲಿ ಚಿನ್ನದ ಪದಕ ಜಯಿಸಿದ್ದಾರೆ. ಈ ಸಾಧನೆ ಮಾಡಿದ ಭಾರತದ ಮೊದಲ ಜಿಮ್ನಾಸ್ಟಿಕ್ ಎಂಬ ಹೆಗ್ಗಳಿಕೆಗೆ ಇವರು ಪಾತ್ರರಾಗಿದ್ದಾರೆ ಅಂತ ಹೇಳ್ಬೋದು. ಈ ಮೂಲಕ ಏಷ್ಯನ್ ಜಿಮ್ನಾಸ್ಟಿಕ್ ಚಾಂಪಿಯನ್ಶಿಪ್ನಲ್ಲಿ ಇತಿಹಾಸ ಇವರು ಸೃಷ್ಟಿಸಿದ್ದಾರೆ. ಜೊತೆಗೆ 2015ರಲ್ಲಿ ಏಷ್ಯನ್ ಚಾಂಪಿಯನ್ಶಿಪ್ನಲ್ಲಿ ವಾಲ್ಟ್ ವಿಭಾಗದಲ್ಲಿ ದೀಪಾ ಕಂಚಿನ ಪದಕವನ್ನು ಗೆದ್ದಿದ್ದರು. ಯಾವಾಗ? 2015ರಲ್ಲಿ ಕಂಚಿನ ಪದಕವನ್ನು ಗೆದ್ದಿದ್ದರು. ಆದರೆ ಈಗ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. ಅದೇ ರೀತಿಯಾಗಿ ಸೂಪರ್
ಬೆಟ್ ರ್ಯಾಪಿಡ್ ಚೆಸ್ ಟೂರ್ನಿಯಲ್ಲಿ ಚಾಂಪಿಯನ್ ಆಗಿ ಮ್ಯಾಗ್ನಸ್ ಕಾರ್ಲ್ಸನ್ ಹೊರಹೊಮ್ಮಿದ್ದಾರೆ. ಪೋಲೆಂಡ್ನ ರಾಜಧಾನಿ ವಾರ್ಸಾದಲ್ಲಿ ನಡೆದ 2024ರ ಸೂಪರ್ ಜೆಂಟ್ ರ್ಯಾಪಿಡ್ ಚೆಸ್ ಟೂರ್ನಿಯಲ್ಲಿ ನಡೆದಿತ್ತು. ಈ ಟೂರ್ನಿಯಲ್ಲಿ ನಾರ್ವೆಯ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಗಿರುವ ಕಾರ್ಲ್ಸನ್ ಅವರು ಅಂತಿಮವಾಗಿ ಚಾಂಪಿಯನ್ಶಿಪ್ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು. ಸೂಪರ್ ಬೆಟ್ ಚೆಸ್ ಟೂರ್ನಿಯಲ್ಲಿ ಮ್ಯಾಗ್ನಸ್ರನ್ನು ಸೋಲಿಸಿದ ಆರ್ ಪ್ರಜ್ಞಾನಂದ್. ಭಾರತದ ಚೆಸ್ ಆಟಗಾರರಾಗಿರುವ ತಮಿಳುನಾಡು ಮೂಲದ ಆರ್ ಪ್ರಜ್ಞಾನಂದ್ ಅವರು ಪೋಲೆಂಡ್ನ ವಾರ್ಸಾದಲ್ಲಿ ನಡೆಯುತ್ತಿರುವ ಸೂಪರ್ ಚೆಸ್ ಟೂರ್ನಿಯಲ್ಲಿ ಅಗ್ರ ಶ್ರೇಯಾಂಕ ಆಟಗಾರ ನಾರ್ವೆಯ ಕಾರ್ಲ್ಸನ್ ಅವರನ್ನು ವಿರುದ್ಧ 3ನೇ ಸುತ್ತಿನಲ್ಲಿ ಜಯಗಳಿಸಿದ್ದಾರೆ. ಇವರು ಯಾರು? ನಮ್ಮ ಈ ಪ್ರಜ್ಞಾನಂದ್ ಅವರು. ಅದೇ ರೀತಿಯಾಗಿ ಬಾಂಗ್ಲಾದ ತೀಸ್ತಾ ಜಲಾಶಯ ಯೋಜನೆಗೆ ಭಾರತ ಬೆಂಬಲವನ್ನು ನೀಡಿದೆ. ಬಾಂಗ್ಲಾದೇಶದ ಗಡಿಯಲ್ಲಿ ಹರಿಯುತ್ತಿರುವ ತೀಸ್ತಾ ನದಿಗೆ ಜಲಾಶಯ ನಿರ್ಮಿಸುವ ಯೋಜನೆಗೆ ಭಾರತ ಬೆಂಬಲವನ್ನು ವ್ಯಕ್ತಪಡಿಸಿದೆ ಅಂತ ಹೇಳ್ಬೋದು. ಭಾರತದ ವಿದೇಶಾಂಗ ಕಾರ್ಯದರ್ಶಿಯಾಗಿರುವ ವಿನೋದ್ ಮೋಹನ್ ಕ್ವಾತ್ರಾ ಅವರ ಬಾಂಗ್ಲಾದೇಶದ ವಿದೇಶಾಂಗ ಸಚಿವರ ಜೊತೆ ನಡೆದ ಮಾತುಕತೆಯಲ್ಲಿ ಅವರು ಸುದ್ದಿಗೋಷ್ಠಿಯಲ್ಲಿ ಈ ವಿಷಯವನ್ನು ಹೇಳಿದ್ದಾರೆ. ಇಲ್ಲಿ ಬಾಂಗ್ಲಾದೇಶದಲ್ಲಿ ತೀಸ್ತಾ ನದಿಗೆ ಬೆಂಬಲವನ್ನು ನೀಡಿದ್ದಾರೆ ಯೋಜನೆಗೆ. ಮುಂದೆ ನೋಡೋದಾದರೆ ತೈವಾನ್ ಓಪನ್ಸ್ ಅಥ್ಲೆಟಿಕ್ನಲ್ಲಿ ಚಿನ್ನದ ಗೆದ್ದ ಕನ್ನಡಿಗ ಯಾರಪ್ಪ ಅಂತಂದರೆ ಡಿ.ಪಿ. ಮನ್ನು. 2024ರಲ್ಲಿ ತೈವಾನ್ ಅಥ್ಲೆಟಿಕ್ಸ್ ಓಪನ್ಸ್ನಲ್ಲಿ ಭಾರತವು 3 ಚಿನ್ನ 3 ಬೆಳ್ಳಿ 1 ಕಂಚಿನೊಂದಿಗೆ ಒಟ್ಟು 7 ಪದಕಗಳನ್ನು ಗೆದ್ದುಕೊಂಡಿದೆ. ಎಷ್ಟು? 7 ಪದಕಗಳನ್ನು. ಭಾಳ ಇಂಪಾರ್ಟೆಂಟ್ ಆಗುತ್ತದೆ. ಕರ್ನಾಟಕ ಮೂಲದ ಜಾವೆಲಿನ್ ಥ್ರೋ ಆಗಿರುವ ಡಿ.ಪಿ. ಮನ್ನು ಅವರು 81.58 ಮೀಟರ್ ದೂರಕ್ಕೆ ಜಾವೆಲಿನ್ ಥ್ರೋ ಮಾಡುವ ಮೂಲಕ ಭಾರತಕ್ಕೆ ಈ ಟೂರ್ನಿಯ ಮೊದಲ ಚಿನ್ನದ ಪದಕವನ್ನು ತಂದುಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾರು? ಡಿ.ಪಿ. ಮನ್ನು ಅವರು. ಇವರು ಕರ್ನಾಟಕದವರಾಗಿದ್ದಾರೆ. ಈ ತೈವಾನ್ ಓಪನ್ಸ್ ಅಥ್ಲೆಟಿಕ್ನಲ್ಲಿ ಪದಕ ಗೆದ್ದ 17 ಕ್ರೀಡಾಪಟುಗಳಿದ್ದಾರೆ. ಡಿ.ಪಿ. ಮನ್ನು, ನಯನಾ ಜೇಮ್ಸ್ ಇವರು ಲಾಂಗ್ ಜಂಪ್ದಲ್ಲಿ ಚಿನ್ನ ಗೆದ್ದಿದ್ದಾರೆ. ಅಂಕೇಶ್ ಚೌಧರಿ ಇವರು 800 ಮೀಟರ್ ಓಟದಲ್ಲಿ ಚಿನ್ನ ಗೆದ್ದಿದ್ದಾರೆ. ಸೋಮನಾಥ್ ಚವ್ಹಾಣ್ ಇವರು 800 ಮೀಟರಲ್ಲಿ ಬೆಳ್ಳಿ ಗೆದ್ದಿದ್ದಾರೆ. ಅದೇ ರೀತಿಯಾಗಿ ದೇವ್ ಮೀನಾ ಇವರು ಪೋಲ್ ವಾಲ್ಟ್ ಜಿಗಿತದಲ್ಲಿ ಬೆಳ್ಳಿ ಗೆದ್ದಿದ್ದಾರೆ. ನಿತ್ಯ ರಾಮ್ರಾಜ್ ಇವರು 100 ಮೀಟರ್ ಹಡ್ಸಲ್ ಬೆಳ್ಳಿ ಗೆದ್ದಿದ್ದಾರೆ. ಅದೇ ರೀತಿಯಾಗಿ ವಿ.ಕೆ. ವಿಸ್ಮಯ್ ಇವರು 400 ಮೀಟರ್ ಓಟದಲ್ಲಿ ಕಂಚು ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ 12 ಗಂಟೆ ಒಳಗೆ 2 ಪರ್ವತಾರೋಹಿಗಳ ಮಾಡಿದ ಸತ್ಯದೀಪ್ ಗುಪ್ತಾ. ಅಂದರೆ 2 ಪರ್ವತವನ್ನು ಏರಿ ಇದ್ದಾರೆ. ಯಾರಪ್ಪ ಅಂತಂದರೆ ಸತ್ಯದೀಪ್ ಗುಪ್ತಾ ಅವರು. ಭಾರತ ಮೂಲದ ಪರ್ವತಾರೋಹಿಯಾಗಿರುವ ಸತ್ಯದೀಪ್ ಗುಪ್ತಾ ಅವರು ಒಂದೇ ಋತುಮಾನದಲ್ಲಿ 2 ಮೌಂಟ್ ಎವರೆಸ್ಟನ್ನು, 1 ಬಾರಿ ಲೋಟ್ಸೆ ಪರ್ವತವನ್ನು ಮತ್ತು 2ನೇ ಬಾರಿಗೆ ಮೊದಲನೇ ಬಾರಿಗೆ ಲೋಟ್ಸೆ ಪರ್ವತವನ್ನು ಹಬ್ಬಿದ್ದಾರೆ. 2ನೇ ಬಾರಿಗೆ ಮೌಂಟ್ ಎವರೆಸ್ಟ್ ಮತ್ತು ಮೌಂಟ್ ಲೋಟ್ಸೆ ಎಂಬ 2 ಪರ್ವತಗಳನ್ನು ಇವರು ಆರೋಹಣ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾರು? ಸತ್ಯದೀಪ್ ಗುಪ್ತಾ 2 ಪರ್ವತಗಳನ್ನು ಏರಿದ್ದಾರೆ ಇವರು. ಅದೇ ರೀತಿಯಾಗಿ ಅಮೆರಿಕದ ಮಾಜಿ ಅಧ್ಯಕ್ಷರಾಗಿರುವ ಡೊನಾಲ್ಡ್ ಟ್ರಂಪ್ ಸ್ಟಾರ್ಮಿ ಪ್ರಕರಣದಲ್ಲಿ ದೋಷಿಯಾಗಿದ್ದಾರೆ ಇತ್ತೀಚೆಗೆ. ಇದರ ಬಗ್ಗೆ ಪಾಸ್ ಮಾಡ್ಕೊಂಡು ನೋಡಿಕೊಳ್ಳಿ ಫ್ರೆಂಡ್ಸ್. ಅದೇ ರೀತಿಯಾಗಿ ವಂದೇ ಭಾರತ್ನ ರೈಲಿನ ವೇಗವನ್ನು ಇತ್ತೀಚೆಗೆ ವೇಗದ ಗಂಟೆಯನ್ನು 76 ಕಿಲೋಮೀಟರ್ಗೆ ಇಳಿಕೆಯನ್ನು ಮಾಡಿದ್ದಾರೆ ಇವರು. ವಂದೇ ಭಾರತ್ ರೈಲುಗಳು ಸರಾಸರಿ ವೇಗ ಕಳೆದ 3 ವರ್ಷಗಳಲ್ಲಿ ಗಂಟೆಗೆ 84.48 ಕಿಲೋಮೀಟರ್ನಿಂದ 76.25 ಕಿಲೋಮೀಟರ್ಗೆ ಇಳಿಕೆಯಾಗಿದೆ ಅಂತ ಹೇಳ್ಬೋದು. ಕರ್ನಾಟಕದ ಮೊದಲ ವಂದೇ ಭಾರತ್ ರೈಲು ಯಾವುದಪ್ಪ ಅಂತಂದರೆ ಮೈಸೂರಿನಿಂದ ಚೆನ್ನೈ ಮೊದಲ ರೈಲು ಸೇವೆ ಕರ್ನಾಟಕದಲ್ಲಿ, ಮೈಸೂರು ಟು ಚೆನ್ನೈ. ಅದೇ ರೀತಿಯಾಗಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾಯಂ ಸದಸ್ಯವಲ್ಲದ ಸ್ಥಾನಕ್ಕೆ ಆಯ್ಕೆಯಾದ 5 ರಾಷ್ಟ್ರಗಳು ಯಾವಪ್ಪ ಅಂತಂದರೆ ಪಾಕಿಸ್ತಾನ, ಪನಾಮಾ, ಸೊಮಾಲಿಯಾ, ಡೆನ್ಮಾರ್ಕ್ ಮತ್ತು ಗ್ರೀಸ್. ಈ 5 ದೇಶಗಳು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾಯಂ ಸದಸ್ಯವಲ್ಲದ ಸ್ಥಾನಕ್ಕೆ ಆಯ್ಕೆಯಾಗಿವೆ ಅಂತ ಹೇಳ್ಬೋದು. ಪಾಕಿಸ್ತಾನ, ಸೊಮಾಲಿಯಾ, ಡೆನ್ಮಾರ್ಕ್, ಗ್ರೀಸ್ ಮತ್ತು ಪನಾಮಾ ರಾಷ್ಟ್ರಗಳು 2025 ಜನವರಿ 1ರಿಂದ 2026 ಡಿಸೆಂಬರ್ 31ರವರೆಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಶಾಶ್ವತವಲ್ಲದ ಸದಸ್ಯ ರಾಷ್ಟ್ರಗಳಾಗಿ ಆಯ್ಕೆಯಾಗಿದ್ದಾವೆ. ಇತ್ತೀಚೆಗೆ ಅವಧಿಯಲ್ಲಿ ಇರೋದಂದರೆ 2025 ಜನವರಿ 1ರಿಂದ 2026 ಡಿಸೆಂಬರ್ 31ರವರೆಗೆ ಇದರ ಅವಧಿ ಇರಲಿದೆ. ಅದೇ ರೀತಿಯಾಗಿ
ಇವರದ್ದು ಅಧಿಕಾರಾವಧಿ ನೋಡಿದಾಗೆ 2025 ಜನವರಿ 1ರಿಂದ 2026 ಡಿಸೆಂಬರ್ 31ರವರೆಗೆ ಈ 5 ದೇಶಗಳ ಅಧಿಕಾರ ಅವಧಿ ಇರಲಿದೆ. ಅಂದರೆ ಭದ್ರತಾ ಮಂಡಳಿಯ ಶಾಶ್ವತವಲ್ಲದ ಸದಸ್ಯ ರಾಷ್ಟ್ರವಾಗಿ ಪಾಕಿಸ್ತಾನ ಕೂಡ ಆಯ್ಕೆಯಾಗಿದೆ. ಇದು ಅಂದರೆ ಪಾಕಿಸ್ತಾನವು ಏಷ್ಯಾ ಮತ್ತು ಪೆಸಿಫಿಕ್ ಪ್ರಾಂತ್ಯಗಳ ರಾಜ್ಯಗಳಿಂದ 182 ಮತಗಳ ಪಡೆಯುವ ಮೂಲಕ 2025-26 ಅವಧಿಗೆ ಆಯ್ಕೆಯಾಗಿದೆ. ಇದು ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯ ಶಾಶ್ವತವಲ್ಲದ ಸದಸ್ಯ ರಾಷ್ಟ್ರವಾಗಿ ಪಾಕಿಸ್ತಾನ 8ನೇ ಬಾರಿಗೆ ಆಯ್ಕೆಯಾಗಿದೆ ಅಂತ ಹೇಳ್ಬೋದು. ಎಷ್ಟನೇ ಬಾರಿ? 8ನೇ ಬಾರಿ. 8ನೇ ಬಾರಿ ಪಾಕಿಸ್ತಾನ ಆಯ್ಕೆಯಾಗಿದೆ. ಈ 5 ರಾಷ್ಟ್ರಗಳನ್ನು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ರಹಸ್ಯ ಮತದಾನ ಮೂಲಕ ಆಯ್ಕೆ ಮಾಡಲಾಗಿದೆ. ಆಫ್ರಿಕನ್ ಪ್ರಾಂತ್ಯದಿಂದ ಸೋಮಾಲಿಯಾ ದೇಶ ಮತ್ತು ಏಷ್ಯಾ ಪೆಸಿಫಿಕ್ ದೇಶಗಳ ಪ್ರಾಂತ್ಯದಿಂದ ಪಾಕಿಸ್ತಾನ ಆಯ್ಕೆಯಾಗಿದೆ. ಲ್ಯಾಟಿನ್ ಅಮೆರಿಕ ಮತ್ತು ಕೆರಿಬಿಯನ್ ಪ್ರಾಂತ್ಯದಿಂದ ಪನಾಮ ದೇಶ ಆಯ್ಕೆಯಾಗಿದೆ. ಪಶ್ಚಿಮ ಯುರೋಪಿಯನ್ ಮತ್ತು ಇತರೆ ರಾಜ್ಯಗಳಿಂದ ಡೆನ್ಮಾರ್ಕ್ ಮತ್ತು ಗ್ರೀಸ್ ದೇಶಗಳು ಆಯ್ಕೆಯಾಗಿದ್ದಾವೆ. ಒಟ್ಟು 5 ದೇಶಗಳು ಆಯ್ಕೆಯಾಗಿದ್ದಾವೆ. ಎಲ್ಲಿಗೆ ಅಂದರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾಯಂ ಸದಸ್ಯವಲ್ಲದ ಸ್ಥಾನಕ್ಕೆ. ಈ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಬಗ್ಗೆ ಮಾಹಿತಿ ನೋಡೋದಾದರೆ, ಇದು ಅಂತಾರಾಷ್ಟ್ರೀಯ ಶಾಂತಿ ಕಾಪಾಡುವುದು ಈ ಭದ್ರತಾ ಮಂಡಳಿಯ ಪ್ರಮುಖ ಕಾರ್ಯವಾಗಿದೆ ಅಂತ ಹೇಳ್ಬೋದು. ಶಾಂತಿಯನ್ನು ಕಾಪಾಡೋದು. ಇದು ಶಾಂತಿ ಸ್ಥಾಪನೆಗೆ ಕಾರ್ಯಾಚರಣೆ ಮತ್ತು ಮಿಲಿಟರಿ ಕಾರ್ಯಾಚರಣೆಯ ನಡೆಸುವ ಒಂದು ಅಧಿಕಾರವನ್ನು ಹೊಂದಿದೆ. ಇದರ ಸದಸ್ಯ ರಾಷ್ಟ್ರಗಳು ಭದ್ರತಾ ಮಂಡಳಿ ಒಟ್ಟು 15 ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಿದೆ. ಅವುಗಳಲ್ಲಿ 5 ರಾಷ್ಟ್ರಗಳು ಕಾಯಂ ಸದಸ್ಯ ರಾಷ್ಟ್ರಗಳು ಮತ್ತು 10 ಕಾಯಂ ಸದಸ್ಯವಲ್ಲದ ರಾಷ್ಟ್ರಗಳಂತ ಹೇಳ್ಬೋದು. ಒಟ್ಟು 15 ಸದಸ್ಯ ರಾಷ್ಟ್ರಗಳಿದ್ದಾವೆ ಅಂತ ಹೇಳ್ಬೋದು. ಕಾಯಂ ಸದಸ್ಯ ರಾಷ್ಟ್ರಗಳು ಯಾವಪ್ಪ ಅಂದರೆ ಅಮೇರಿಕಾ, ಬ್ರಿಟನ್, ಚೀನಾ, ರಷ್ಯಾ ಮತ್ತು ಫ್ರಾನ್ಸ್ ದೇಶಗಳು ಇವು ಕಾಯಂ ಸದಸ್ಯ ರಾಷ್ಟ್ರಗಳಾಗಿವೆ. ಶಾಶ್ವತವಲ್ಲದ ರಾಷ್ಟ್ರಗಳ ಬಗ್ಗೆ ನೋಡೋದಾದರೆ, ಇವು 10 ರಾಷ್ಟ್ರಗಳು ಪ್ರತಿ ವರ್ಷ ಅಂದರೆ 5 ಸದಸ್ಯ ರಾಷ್ಟ್ರಗಳನ್ನು ಸಾಮಾನ್ಯ ಸಭೆ ಆಯ್ಕೆ ಮಾಡುತ್ತದೆ. 5 ರಾಷ್ಟ್ರಗಳು ಮುಂದಿನ 2 ವರ್ಷದ ಅವಧಿಗೆ ಜನವರಿಯಿಂದ ಕಾರ್ಯನಿರ್ವಹಿಸುತ್ತವೆ ಅಂತ ಹೇಳ್ಬೋದು. ಇವುಗಳಿಗೆ ವೀಟೋ ಅಧಿಕಾರ ಇರುವುದಿಲ್ಲ. ಜೊತೆಯಲ್ಲಿ ಅವುಗಳಿಗೆ ಸದಸ್ಯ ರಾಷ್ಟ್ರಗಳು ಅಂದರೆ ಶಾಶ್ವತವಲ್ಲದ ರಾಷ್ಟ್ರಗಳಿಗೆ ವೀಟೋ ಅಧಿಕಾರ ಇರುವುದಿಲ್ಲ. ಭದ್ರತಾ ಮಂಡಳಿಯ ಕಾಯಂ ಸದಸ್ಯ ಪಡೆಯಲು ಯತ್ನಿಸುತ್ತಿರುವ ರಾಷ್ಟ್ರಗಳು ಯಾವಪ್ಪ ಅಂತಂದರೆ ಭಾರತ, ಜಪಾನ್, ಬ್ರೆಜಿಲ್, ಜರ್ಮನಿ. ಈ 4 ರಾಷ್ಟ್ರಗಳು ಭದ್ರತಾ ಮಂಡಳಿಯ ಕಾಯಂ ಸದಸ್ಯತ್ವ ಪಡೆಯಲು ಯತ್ನಿಸ್ತಿವೆ ಅಂತ ಹೇಳ್ಬೋದು. ಅದಕ್ಕಾಗಿ ನೀವೇನು ಮಾಡಿವೆ ಅಂದರೆ G4 ರಾಷ್ಟ್ರಗಳೆಂದು ಇವನ್ನು ಕರೀತಾರೆ. ಒಂದು ಗ್ರೂಪನ್ನು ಮಾಡಿಕೊಂಡವು G4 ಎಂದು. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ, ವಿಶ್ವಸಂಸ್ಥೆಯ ಭಾರತ ಮೊದಲ ಮಹಿಳಾ ಕಾಯಂ ಪ್ರತಿನಿಧಿ ಯಾರಪ್ಪ ಅಂತಂದರೆ ರುಚಿಯಾ ಕಾಂಬೋಜ್. ಇವರು ನಿವೃತ್ತಿಯನ್ನು ಮಾಡಿದ್ದಾರೆ ಇತ್ತೀಚೆಗೆ. ವಿಶ್ವಸಂಸ್ಥೆಯ ಭಾರತದ ಮೊದಲ ಮಹಿಳಾ ಕಾಯಂ ಪ್ರತಿನಿಧಿ ರುಚಿಯಾ ಕಾಂಬೋಜ್ ಅವರು 35 ವರ್ಷಗಳ ಸೇವೆಯ ನಂತರ ನಿವೃತ್ತರಾಗಿದ್ದಾರೆ. ರುಚಿಯಾ ಕಾಂಬೋಜ್ರವರು 2022 ಆಗಸ್ಟ್ 2ರಂದು ವಿಶ್ವಸಂಸ್ಥೆಯ ನ್ಯೂಯಾರ್ಕ್ ಕಚೇರಿಯಲ್ಲಿ ಭಾರತದ ಕಾಯಂ ರಾಯಭಾರಿಯಾಗಿ ನೇಮಕಗೊಂಡಿದ್ದರು. ವಿಶ್ವಸಂಸ್ಥೆಯಲ್ಲಿ ಭಾರತದ ಪ್ರತಿಷ್ಠಿತ ರಾಯಭಾರಿ ಹುದ್ದೆಯನ್ನು ಅಲಂಕರಿಸಿದ ಮೊದಲ ಮಹಿಳೆ ರಾಜತಾಂತ್ರಿಕ ಅಧಿಕಾರಿ ಈ ರುಚಿರಾ ಕಾಂಬೋಜ್ ಆಗಿದ್ದಾರೆ ಅಂತ ಹೇಳ್ಬೋದು. ಇತ್ತೀಚೆಗೆ ಇವರು ನಿವೃತ್ತಿಯನ್ನು ಘೋಷಿಸಿದ್ದಾರೆ. ಅದೇ ರೀತಿ ಮುಂದೆ ನೋಡೋದಾದರೆ, ನೇಪಾಳದ ಪ್ರಧಾನಮಂತ್ರಿಯಾಗಿ ಪುಷ್ಪ ಕಮಲ್ ದಹಾಲ್ ಅವರು ಆಯ್ಕೆಯಾಗಿದ್ದಾರೆ. ಇವರು ಪ್ರಚಂಡ ಪಕ್ಷ ಅಂತ ಅನಿಸುತ್ತೆ. ನೇಪಾಳದ ಪ್ರಧಾನಮಂತ್ರಿಯಾಗಿರುವ ಪುಷ್ಪ ಕಮಲ್ ದಹಾಲ್ ಪ್ರಚಂಡ ಅವರು ವಿಶ್ವಾಸ ಮತ ಸಾಬೀತು ಮಾಡಿದ್ದಾರೆ. ಅವರು ಅಧಿಕಾರಾವಧಿ ವಹಿಸಿಕೊಂಡು 18 ತಿಂಗಳೊಳಗೆ 4ನೇ ಬಾರಿ ಬಹುಮತ ಸಾಬೀತು ಮಾಡಿದ್ದಾರೆ. ಪ್ರಮುಖ ಪ್ರತಿಪಕ್ಷಿಯಾಗಿರುವ ನೇಪಾಳಿ ಕಾಂಗ್ರೆಸ್ ಮತದಾನ ಪ್ರಕ್ರಿಯೆಯನ್ನು ಬಹಿಷ್ಕಾರ ಮಾಡಿದ್ದರಿಂದ ಪ್ರಚಂಡರವರ ಗೆಲುವು ಸುಲಭವಾಗಿತ್ತು. ಅಂದರೆ ಪುಷ್ಪ ಕಮಲ್ ದಹಾಲ್ ಅವರ ಹೆಸರನ್ನು ಪ್ರಚಂಡ ಎಂದು ಕರೆಯುತ್ತಾರೆ ಅಂತ ಹೇಳ್ಬೋದು. ಮುಂದೆ ನೋಡೋದಾದರೆ, ವಿಶ್ವ ಮೆದುಳು ಗಡ್ಡೆ ದಿನ. ಇದನ್ನು ಜೂನ್ 8ನೇ ತಾರೀಕಂದು ಆಚರಣೆ ಮಾಡಲಾಗುತ್ತದೆ. ಈ ಪ್ರತಿ ವರ್ಷ ಏನು ಮಾಡ್ತಾರೆ ಅಂದರೆ ಜೂನ್ 8ನೇ ತಾರೀಕು ಬ್ರೈನ್ ಟ್ಯೂಮರ್ ಬಗ್ಗೆ ಜಾಗೃತಿ ಮೂಡಿಸಲು ಬ್ರೈನ್ ಟ್ಯೂಮರ್ ಡೇ ಆಚರಣೆಯನ್ನು ಮಾಡುತ್ತಾನೆ. ಯಾವಾಗ? ಜೂನ್ 8ನೇ ತಾರೀಕು. 2024 ಜೂನ್ 8ರ ಬ್ರೈನ್ ಅಂದರೆ ವಿಶ್ವ ಮೆದುಳು ಗಡ್ಡೆಯ ದಿನದ ಧ್ಯೇಯವಾಕ್ಯ ಅಥವಾ ಥೀಮ್ ಏನಪ್ಪ ಅಂತಂದರೆ ಮೆದುಳಿಗೆ ಆರೋಗ್ಯ ಮತ್ತು ತಡೆಗಟ್ಟುವಿಕೆ ಎಂಬುದು 2024ರ ಧ್ಯೇಯವಾಕ್ಯವಾಗಿದೆ ಅಂತ ಹೇಳ್ಬೋದು. ಈ ಮೆದುಳು ಬಗ್ಗೆ ಕೊಟ್ಟಿದ್ದಾರೆ, ನೋಡಿಕೊಳ್ಳಿ. ಮೆದುಳು ಗಡ್ಡೆ ಕಾರಣಗಳು ಕೂಡ. ಅದೇ ರೀತಿ ಮುಂದೆ ನೋಡೋದಾದರೆ, ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾಗಿ ಕಾಮೇಶ್ವರ್ ರಾವ್ ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ಅಂದರೆ ಸುಪ್ರೀಂ ಕೋರ್ಟಿಂದ ಹೈಕೋರ್ಟ್ನ ನ್ಯಾಯಮೂರ್ತಿಯಾಗಿ ಕಾಮೇಶ್ವರ್ ರಾವ್ ಆಯ್ಕೆಯಾಗಿದ್ದಾರೆ ಇತ್ತೀಚೆಗೆ.
ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿಗಳಾಗಿ ವಲ್ಲೂರು ಕಾಮೇಶ್ವರರಾವ್ ಅವರು 2024 ಮೇ 29 ರಾಜ್ಯಪಾಲರ ತಾವರ್ಚಂದ್ರ ಗೆಹ್ಲೋಟ್ ಅವರಿಂದ ರಾಜಭವನದಲ್ಲಿ ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ಯಾರು? ಕಾಮೇಶ್ವರರಾವ್ ಪ್ರಮಾಣವಚನವನ್ನು ಸ್ವೀಕರಿಸಿದ್ದಾರೆ. ಇವರು ಕರ್ನಾಟಕದ ಹೈಕೋರ್ಟ್ನ ನ್ಯಾಯಮೂರ್ತಿಗಳಾಗಿದ್ದಾರೆ ಅಂತ ಹೇಳಬೇಕು. ಕರ್ನಾಟಕ ಹೈಕೋರ್ಟ್ ಬಗ್ಗೆ ಮಾಹಿತಿ ನೋಡೋದಾದರೆ 1884ರಲ್ಲಿ ಬೆಂಗಳೂರಿನಲ್ಲಿ ಅಟಾರ ಕಚೇರಿಯಲ್ಲಿ ಮೈಸೂರು ಹೈಕೋರ್ಟ್ ಸ್ಥಾಪನೆಯಾಯಿತು. ಯಾವಾಗ? 1884ರಾಗ. ನಂತರ 217ನೇ ವಿಧಿ ಅನ್ವಯ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನು ಭಾರತದ ರಾಷ್ಟ್ರಪತಿಗಳು ಕೊಲಿಜಿಯಂ ಶಿಫಾರಸಿನ ಮೇರೆಗೆ ನೇಮಕ ಮಾಡುತ್ತಾರೆ. ಹೈಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ಎಷ್ಟಪ್ಪ ಅಂತಂದರೆ, ದೇಶದ ಹೈಕೋರ್ಟ್ಗಳ ನ್ಯಾಯಾಧೀಶರ ಸಂಖ್ಯೆ ರಾಜ್ಯದಿಂದ ರಾಜ್ಯಕ್ಕೆ ಬದಲಾಗುತ್ತಿರ್ತದೆ. ಅಂದರೆ ಬೇರೆ ಬೇರೆ ರಾಜ್ಯಗಳು ಬೇರೆ ಬೇರೆ ಥರ. ಕರ್ನಾಟಕ ರಾಜ್ಯದ ಹೈಕೋರ್ಟ್ನ ಸಂಖ್ಯೆ ಎಷ್ಟಪ್ಪ ಅಂತಂದರೆ 62 ಮಂದಿ ನ್ಯಾಯಾಧೀಶರಾಗಿದ್ದಾರೆ ಸಂಖ್ಯೆ. ಹೈಕೋರ್ಟ್ನ ನ್ಯಾಯಾಧೀಶರಿಗೆ ಪ್ರಮಾಣವಚನ ಅಂದರೆ ಸಂವಿಧಾನದ 719ನೇ ವಿಧಿ ಅನ್ವಯ ಹೈಕೋರ್ಟ್ನ ನ್ಯಾಯಾಧೀಶರು ತಮ್ಮ ಕಚೇರಿಗೆ ಪ್ರವೇಶಿಸುವ ಮುನ್ನ ರಾಜ್ಯದ ರಾಜ್ಯಪಾಲರು ಅಥವಾ ರಾಜ್ಯಪಾಲರಿಂದ ನೇಮಕಗೊಂಡ ವ್ಯಕ್ತಿಯಿಂದ ಈ ಪ್ರಮಾಣವಚನವನ್ನು ಸಂವಿಧಾನದ 3ನೇ ಅನುಸೂಚಿ ಅನ್ವಯ ಸ್ವೀಕರಿಸಬೇಕಾಗುತ್ತದೆ. ಹೈಕೋರ್ಟ್ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಎಷ್ಟಪ್ಪ ಅಂತಂದರೆ ಗರಿಷ್ಠ 62 ವರ್ಷಗಳಾಗಿರ್ತವೆ ಹೈಕೋರ್ಟ್ನ ನ್ಯಾಯಾಧೀಶರು. ಸುಪ್ರೀಂ ಕೋರ್ಟದು ಎಷ್ಟಂತ ಕಮೆಂಟ್ ಮೂಲಕ ತಿಳಿಸಿ. ನ್ಯಾಯಾಧೀಶರ ವಯಸ್ಸು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ವಯಸ್ಸು ಎಷ್ಟಂತ ಕಮೆಂಟ್ ಮೂಲಕ ತಿಳಿಸಿ. ಈ ಹೈಕೋರ್ಟ್ ನ್ಯಾಯಾಧೀಶರ ಮಹಾಭಿಯೋಗ ಕೂಡ ನೀಡುತ್ತದೆ. ಅದೇ ರೀತಿ ಮುಂದೆ ನೋಡೋದಾದರೆ ಭ್ರೂಣಕ್ಕೂ ಬದುಕುವ ಹಕ್ಕಿದೆ ಎಂದು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಹೇಳಿದೆ. 27 ವಾರಗಳ ಭ್ರೂಣಕ್ಕೆ ಗರ್ಭಪಾತಕ್ಕೆ ಅನುಮತಿ ಕೋರಿ ಸಲ್ಲಿಸಿದ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಇತ್ತೀಚೆಗೆ 20 ವರ್ಷದ ಅವಿವಾಹಿತ ಒಬ್ಬರು ಸಲ್ಲಿಸಿದ ಅರ್ಜಿಗೆ ಒಪ್ಪಿಗೆ ನೀಡಲು ನಿರಾಕರಿಸಿದೆ ಸುಪ್ರೀಂ ಕೋರ್ಟ್. ಗರ್ಭದಲ್ಲಿರುವ ಭ್ರೂಣಕ್ಕೂ ಬದುಕುವ ಹಕ್ಕಿದೆ ಎಂದು ಇದು ಸುಪ್ರೀಂ ಕೋರ್ಟ್ ಆದೇಶಿಸಿದೆ ಎಂದು ಹೇಳಬಹುದು. 24 ವಾರದೊಳಗಿನ ಭ್ರೂಣವನ್ನು ತೆಗೆಯಲು ಮಾತ್ರವೇ ಕಾನೂನಿಗೆ ಹಕ್ಕವಿದೆ. 27 ವಾರ ಆಗಿತ್ತಂದ್ರೆ ಇಲ್ಲ, ಹಕ್ಕಿಲ್ಲ ಅಂದಂಗೆ. MTB ಕಾಯ್ದೆ ಅಂದರೆ ಇದು 1971ರಲ್ಲಿ ಬಂದಿದೆ ಜಾರಿಗೆ. ಮುಂದೆ ನೋಡೋದಾದರೆ ವಿಶ್ವ ದಾಖಲೆ ನಿರ್ಮಿಸಿದ NSE ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಸಂಸ್ಥೆ NSE 2024 ಜೂನ್ 5ರಂದು ನಡೆದ ವಹಿವಾಟಿನಲ್ಲಿ 1971 ಕೋಟಿ ರೂಪಾಯಿ ಷೇರುಗಳನ್ನು ವಹಿವಾಟು ಪ್ರಕ್ರಿಯೆ ನಡೆದಿದೆ. NSEದಾಗ ಷೇರು ವಹಿವಾಟು ಪ್ರಕ್ರಿಯೆ ನಡೆದಿದೆ. ಇಲ್ಲಿ ವಿಶ್ವ ದಾಖಲೆಯನ್ನು ನಿರ್ಮಿಸಿದ ಜೊತೆಗೆ ಅಂತ ಹೇಳ್ಬೋದು. ಯಾವುದು? NSE ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ ಲಿಮಿಟೆಡ್. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ ಲಿಮಿಟೆಡ್ ಅನ್ನು NSE ಎಂದು ಕರೀತಾರೆ. ಇದರ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ. ಇದು ಸ್ಥಾಪನೆಯಾಗಿದೆ 1992ರಲ್ಲಿ. ಭಾರತದ ಅತಿ ದೊಡ್ಡ ಷೇರು ಮಾರುಕಟ್ಟೆ ಯಾವುದಪ್ಪ ಅಂತಂದರೆ 5ನೇ NSE ಆಗಿದೆ. ಪ್ರಮುಖ ಸೂಚಕಗಳನ್ನು ಹೊರಡಿಸುತ್ತದೆ. ಇದು ಹೊರಡಿಸುವ ಸೂಚಕಗಳು ನಿಫ್ಟಿ 50 ಅಂತ ಮತ್ತು ನಿಫ್ಟಿ ನೆಕ್ಸ್ಟ್ 50, ನಿಫ್ಟಿ 500 ಇವು ಪ್ರಮುಖ ಸೂಚಕಗಳಾಗಿವೆ NSE. ಅದೇ ರೀತಿಯಾಗಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇದು ಭಾರತದ ಅತ್ಯಂತ ಹಳೆಯ ಷೇರು ಮಾರುಕಟ್ಟೆ ಆಗಿದೆ ಅಂತ ಹೇಳ್ಬೋದು. ಯಾವುದು? ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಇದರ ಸೂಚಕಗಳು ಯಾವುದಪ್ಪ ಅಂತಂದರೆ ಸೆನ್ಸೆಕ್ಸ್. ಕೇಂದ್ರ ಕಚೇರಿ ಮುಂಬೈನಲ್ಲಿದೆ. ಸ್ಥಾಪನೆ ಇದು 1875ದಾಗ ಆಯಿತು. NSE ಮತ್ತು BSE ಎರಡನ್ನು ಸೆಕ್ಯೂರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಎಂದು ಕರೀತಾರೆ, SEBI. ಇದರ ಅಡಿಯಲ್ಲಿ ಮಾಡಲಾಗಿದೆ. ಈ BSE ಮತ್ತು NSE ಎರಡನ್ನು SEBI ನಿಯಂತ್ರಿಸುತ್ತದೆ ಅಂತ ಹೇಳ್ಬೋದು. ಮುಂದೆ ನೋಡೋದಾದರೆ ಗ್ರೀನ್ ಡೇಗೆ PV ಸಿಂಧು ರಾಯಭಾರಿಯಾಗಿದ್ದಾರೆ ಇತ್ತೀಚೆಗೆ. ಭಾರತ ಬ್ಯಾಡ್ಮಿಂಟನ್ ಆಟಗಾರ್ತಿಯಾಗಿರುವ PV ಸಿಂಧು ಅವರು ಈ ಗ್ರೀನ್ ಡೇ ಕಂಪನಿಯ ಬೆಟರ್ ನ್ಯೂಟ್ರಿಷನ್ನ ಬ್ರ್ಯಾಂಡ್ ರಾಯಭಾರಿಯಾಗಿ ಆಯ್ಕೆಯಾಗಿದ್ದಾರೆ. ಯಾರು? PV ಸಿಂಧು ಅವರು. ಅದೇ ರೀತಿಯಾಗಿ ನ್ಯಾಯಮೂರ್ತಿ ಹಿಮಾ ಕೊಹ್ಲಿ ಅಧ್ಯಕ್ಷತೆಯಲ್ಲಿ ಲಿಂಗತ್ವ ಸಂವೇದನೆ ಸಮಿತಿಯನ್ನು ಪುನರ್ರಚನೆಯನ್ನು ಮಾಡಿದ್ದಾರೆ. ಯಾರು? ನ್ಯಾಯಮೂರ್ತಿ ಹಿಮಾ ಕೊಹ್ಲಿ ಅವರು. ಲಿಂಗತ್ವ ಸಂವೇದನೆ ಮತ್ತು ಆಂತರಿಕ ದೂರುಗಳ ಸಮಿತಿಯನ್ನು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿರುವ DY ಚಂದ್ರಚೂಡ್ರವರು ಪುನರ್ರಚಿಸಿದ್ದಾರೆ. 12 ಜನ ಸದಸ್ಯರು ಮತ್ತು ಈ ಸಮಿತಿಗೆ ನ್ಯಾಯಮೂರ್ತಿ ಆಗಿರುವ ಹಿಮಾ ಕೊಹ್ಲಿ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ.
ನ್ಯಾಯಮೂರ್ತಿ BV ನಾಗರತ್ನ ಮೆಚ್ಚುವರಿ. ರಿಜಿಸ್ಟ್ರಾರ್ ಸುಖದ ಪ್ರೀತಮ್ ರವರು ಪುನರ್ರಚನೆಯಾಗಿರುವ ಸಮಿತಿಯಲ್ಲಿದ್ದಾರೆ ಅಂತ ಹೇಳ್ಬೋದು ಜೊತೆ. ಅದೇ ರೀತಿಯಾಗಿ UPI ಅಳವಡಿಸಿಕೊಂಡ ದಕ್ಷಿಣ ಅಮೆರಿಕದ ಮೊದಲ ದೇಶ ಯಾವುದಪ್ಪ ಅಂತಂದರೆ ಪೇರು ಆಗಿದೆ. ದಕ್ಷಿಣ ಅಮೆರಿಕ ಖಂಡದ ಪೇರು ದೇಶದಲ್ಲಿ UPI ತರಹದ ನೈಜ ಸಮಯದ ಪಾವತಿ ವ್ಯವಸ್ಥೆಯನ್ನು ಸಕ್ರಿಯಗೊಳಿಸಲು NPCIನ ಇಂಟರ್ನ್ಯಾಷನಲ್ ಪೇಮೆಂಟ್ ಲಿಮಿಟೆಡ್ ಮತ್ತು ಪೇರುವಿನ ರಿಸರ್ವ್ ಬ್ಯಾಂಕ್ ಪಾಲುದಾರಿಕೆಯನ್ನು ಘೋಷಿಸಿದವೆ ಅಂತ ಹೇಳ್ಬೋದು. ಜಾಗತಿಕವಾಗಿ ಪ್ರಸಿದ್ಧವಾದ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ UPIಯನ್ನು ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವ ದಕ್ಷಿಣ ಅಮೆರಿಕದ ಮೊದಲ ದೇಶ ಯಾವುದಪ್ಪ ಅಂತಂದರೆ ಪೇರು ಆಗಿದೆ. ಇಂಪಾರ್ಟೆಂಟ್ ಭಾಳ ಅಂದರೆ ಇದು ದಕ್ಷಿಣ ಅಮೆರಿಕದ ಮೊದಲ ದೇಶ ಆಗಿದೆ. ಅದೇ ರೀತಿಯಾಗಿ ಶ್ರೀಲಂಕಾದಲ್ಲಿ ಸೀತಾಮಾತೆ ದೇಗುಲಕ್ಕೆ ಶಂಕುಸ್ಥಾಪನೆಯನ್ನು ಕೂಡ ಮಾಡಲಾಗಿದೆ. ಎಲ್ಲಿ? ಶ್ರೀಲಂಕಾದಲ್ಲಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನಿಮ್ಗೇನಾದರೂ ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ನಾವು ಅಪ್ಲೋಡ್ ಮಾಡುವ ವಿಡಿಯೋನು ಬೇಗ ನೋಟಿಫಿಕೇಷನ್ ಮುಖಾಂತರ ನೋಡಿಕೊಳ್ಳಿ. ನಿಮ್ಮ ಫ್ರೆಂಡ್ ಕೂಡ ಎಲ್ಲರಿಗೆ ಶೇರ್ ಮಾಡಿ. ಅದೇ ರೀತಿಯಾಗಿ ಇಂಪಾರ್ಟೆಂಟ್ ಆದ ಯಾವುದಾದ್ರು PDF ಇದ್ದರೆ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಹಾಕ್ತೀನಿ. ಅಲ್ಲೇ ಎಲ್ಲರೂ ವಾಟ್ಸಪ್ಪಿಗೆ ಜಾಯ್ನ್ ಆಗಿ ಅಂತ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಬಾಯ್. ಎಲ್ಲರೂ ಸಬ್ಸ್ಕ್ರೈಬ್, ಶೇರ್ ಮತ್ತು ಲೈಕ್ ಮಾಡಿ. ಬಾಯ್. ಕಮೆಂಟ್ ಕೂಡ ಮಾಡಿ ಹೇಗಿರುತ್ತೆ ಅಂತ ವಿಡಿಯೋ.